ಇನ್ನು ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಅವರಿಂದ ಮತಯಾಚನೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಈಶ್ವರಪ್ಪ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ಸೆಡ್ಡು ಹೊಡೆದಿದ್ದಾರೆ. ವಿವಿಧ ಪಕ್ಷಗಳ ಮುಖಂಡರನ್ನ ತನ್ನತ್ತ ಸೆಳೆಯುತ್ತಾ ಇರುವಂತಹ ಈಶ್ವರಪ್ಪ ಚುನಾವಣೆ ಚಿಹ್ನೆ ಸಿಗ್ತಾ ಇದ್ದಂತೆ ಭರ್ಜರಿ ಆಪರೇಷನ್ ಮುಂದಾಗಿದ್ದಾರೆ. ರಾಷ್ಟ್ರಭಕ್ತರ ಬಳಗದ ಬಲವರ್ಧನೆಗೆ ಈಶ್ವರಪ್ಪ ಮುಂದಾಗಿದ್ದು, ರಾಷ್ಟ್ರಭಕ್ತರ ಬಳಗದ ಹೆಸರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯಲ್ಲಿದ್ದಾರೆ. ಹೊಸನಗರ ತಾಲೂಕಿನ ಪ್ರಮುಖರು ರಾಷ್ಟ್ರಭಕ್ತರ ಬಳಗಕ್ಕೆ ಸೇರ್ಪಡೆಯಾಗಿದ್ದಾರೆ. 50ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಮುಖಂಡರು ರಾಷ್ಟ್ರಭಕ್ತರ ಬಳಗಕ್ಕೆ ಸೇರ್ಪಡೆಯಾಗಿದ್ದು, ಚುನಾವಣೆ ಚಿಹ್ನೆ ಸಿಗ್ತಾ ಇದ್ದಂತೆ ಈಶ್ವರಪ್ಪರಿಂದ ಭರ್ಜರಿ ಆಪರೇಷನ್ ನಡೀತಾ ಇದೆ. ಕೆಲಸ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಬಹಳ ಜನಕ್ಕೆ ಇವತ್ತು ಈಶ್ವರಪ್ಪನವರು ಸೇರಿ ಕೊಡುವಂತ ಕೆಲಸ ಆಗ್ತಾ ಇದೆ. ಅದು ಬದಲಾವಣೆ ಆಗ್ಬೇಕು ಅಂತ ಇಡೀ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ನಾವೆಲ್ಲೂ ಸುದ್ದಿ ಮಾಡಿಲ್ಲ, ಪತ್ರಿಕೆಯಲ್ಲಿ ಸುದ್ದಿ ಮಾಡಿಲ್ಲ ನಾವು. ಆದ್ರೆ ಈಶ್ವರಪ್ಪನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.